ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನು ಇವಾಗಲೇ ನೋಡೋಣ ಬನ್ನಿ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇಲ್ಲಿ ಭಾಗ್ಯ ಅವರು ಮಾವ ಮತ್ತು ಅತ್ತೆ ಇಬ್ಬರು ಸೇರ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಇಲ್ಲಿ ಕಾರ್ ನೋಡಿಬಿಟ್ಟು ಹೇಳ್ತಿದ್ದಾರೆ ಭಾಗ್ಯ ಅವ್ರ ಅತ್ತೆ, ಇದು ಕಾರು ತಾಂಡವಂದಲ್ವಾ ಅಂತ. ಹೌದು ಸುಷ್ಮಾ, ಇದು ತಾಂಡವಂದೇ. ಇಲ್ಲೇನು ಮಾಡ್ತಿದ್ದಾನೆ ಅವನು ಅಂತ ಹೇಳಿ ತಾಂಡವ್ರ ಅಪ್ಪ ಹೇಳ್ತಿದ್ದಾರೆ. ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲ್ ಒಳಗೆ ಬಂದಾಗ ಇಲ್ಲಿ ತಾಂಡವ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಹತ್ರ ಮಾತಾಡ್ತಿರ್ತಾರೆ. ಯಾಕೆ ಸುಸ್ತಾಗಿದ್ದೀರಾ, ಒಂಥರ ಇದ್ದೀರಾ ಅಂತೇಳಿ ಡಾಕ್ಟ್ರ್ ಅನ್ನುವಾಗ, ನೆನ್ನೆಯಿಂದ ಊಟ ಸೇರ್ತಾ ಇಲ್ಲ, ವಾಮಿಟು, ಹೊಟ್ಟೆ ನೋವು ಅಂತೇಳಿ ತಾಂಡವ ಡಾಕ್ಟ್ರ್ ಹತ್ರ ಹೇಳೋದನ್ನು ಅಪ್ಪ ಅಮ್ಮ ಡೋರಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾರೆ. ಡಾಕ್ಟ್ರು ಕೇಳ್ತಾ ಇದ್ದಾರೆ ತಾಂಡವಿಗೆ, ಹೊರಗಡೆ ಫುಡ್ ಏನಾದರೂ ತಿಂತಾಯಿದ್ದೀರಾ ಅಂತ. ಅಯ್ಯೋ, ಕೇಳ್ತಾ ಇದ್ದೀರಲ್ಲ ಸರ್, ಪ್ರತಿದಿನವೂ ಅದೇ ಕಥೆನೇ, ಹೊರಗಡೆ ಫುಡ್ಡೇ ತಿಂತಾ ಇರೋದು, ತಿಂದಾಗೆಲ್ಲ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಡಾಕ್ಟ್ರು ಹೇಳ್ತಾರೆ, ಪಿಜ್ಜಾ ಬರ್ಗರ್ ಅಂತ ಹೇಳ್ಬಿಟ್ಟು ಜಲ್ ಫುಡ್ಡೆಲ್ಲ ಹೊರಗಡೆದು ಬುಕ್ ಮಾಡಿ ತಿನ್ನಬೇಡಿ, ಒಳ್ಳೆ ಫುಡ್ಡು ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗುವಂಥ ಫುಡ್ಡು ನೀವು ತೊಗೊಳ್ಳಿ, ಮಾತ್ರೆ ಬರ್ಕೊಡ್ತೀನಿ, ಟೈಮಿಗೆ ತೊಗೊಳ್ಳಿ ಅಂದಿರೋದನ್ನ ತಾಂಡವರ ಅಪ್ಪ ಅಮ್ಮ ಇಬ್ಬರೂ ಕೇಳಿಸ್ಕೊತಾರೆ. ಅಷ್ಟರಲ್ಲಿ ಸರಿ ಅಂತ ಹೇಳ್ಬಿಟ್ಟು ತಾಂಡವ ಇದ್ದು ಬರೋ ಅಷ್ಟರಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ಬರು ಓಡಿ ಬಂದು ಚೇರಲ್ಲಿ ಕೂತ್ಕೊಂಡು ಬಿಡ್ತಾರೆ. ಯಾಕೆ ತಾಂಡವ, ಹುಷಾರಿಲ್ವಪ್ಪ ನಿನಗೆ ಅಂದಾಗ, ಶ್ರೇಷ್ಠ ಸಾರಿ, ನಿನ್ನ ಹೆಂಡ್ತಿ ಶ್ರೇಷ್ಠ ಮಾಡಿರೋ ಅಡುಗೆ ನಿನಗೆ ಇಷ್ಟ ಆಗಿಲ್ವಾ ಅಂಥೇಳಿ ತಾಯಿ ಮಗನಿಗೆ ಕೇಳ್ತಾಳೆ. ಇದೇನು ಸುಷ್ಮಾ ಹೀಗೆ ಕೇಳ್ತಾ ಇದೀಯಾ ನೀನು, ಈ ಶ್ರೇಷ್ಠ ಜೊತೆ ಸೇರಿಕೊಂಡು ಅವನ ಜೀವನನೇ ಹಾಳು ಮಾಡ್ಕೊಂಡಿದ್ದಾನೆ, ನೀನು ಅವನು ಹೊಟ್ಟೆ ಹಾಳು ಮಾಡ್ಕೊಳ್ಳಲ್ವಾ ಅಂತ ಹೇಳಿ ತಾಂಡವರಪ್ಪ ಹೇಳ್ತಾರೆ. ಶ್ರೇಷ್ಠ ನಡಿ ಹೋಗೋಣ ಅಂತ ಹೇಳಿ ತಾಂಡವ ಹೇಳುವಾಗ, ಯಾಕಪ್ಪ ರಾಜ, ನಿನಗೆ ನಿಲ್ಲೋಕ್ಕೂ ಆಗ್ತಾ ಇಲ್ವಾ, ಅಷ್ಟೊಂದು ಸುಸ್ತಾ ಅಂತೇಳಿ ತಾಂಡವ್ರ ತಾಯಿ ಹೇಳ್ತಾಳೆ. ಮನೇಲಿದ್ದಾಗ ಭಾಗ್ಯ ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ತಾಯಿದ್ಲು, ನೀನು ಟೈಮ್ಗೆ ಖಡಕ್ಕಾಗಿ ತಿಂತಾಯಿದ್ದೆ, ಆದರೆ ಈಗ ನೋಡು ಛೇ ಅಂತಾಳೆ ಅವರಮ್ಮ. ನಿನ್ನ ಅಹಂಕಾರಕ್ಕೆ ಇದು ಸರಿಯಾಗಿ ಆಗ್ತಿದೆ ಅಂತೇಳಿ ತಾಂಡವ್ಗೆ ಅವರಮ್ಮ ಹೇಳ್ತಾಳೆ. ಇಲ್ಲಿ ಪೂಜಾ ಅವ್ರ ಬಾಸ್ ಆಫೀಸಲ್ಲಿ ಫೋನಲ್ಲಿ ಮಾತಾಡ್ತಿರುವಾಗ ಪೂಜಾ ಬಂದು ನಮಸ್ಕಾರ ಬಾಸ್ ಅಂತ ಹೇಳ್ಬಿಟ್ಟು ಬಾಸ್ಗೆ ರೇಗಿಸ್ತಾ ಇರ್ತಾಳೆ. ಸುಮ್ಮನೆ ಬಂದು ನಮಸ್ಕಾರ ಅಂತ ಹೇಳ್ತೀಯಲ್ಲ, ಹೋಗಿ ಸುಮ್ಮನೆ ಅಂತೇಳಿ ರೇಗ್ತಾನೆ ಬಾಸ್. ನೀನೇನು ಕೀ ಕೊಟ್ಟಿರೋ ಗೊಂಬೆ ಏನೇ, ಎಸ್ಸಲಿ ಅಂತ ನಮಸ್ಕಾರ ಮಾಡ್ತೀಯೇ, ಅಯ್ಯೋ ನೀವೇ ತಾನೇ ಹೇಳಿದ್ದು ನನ್ನ ಕಂಡಾಗೆಲ್ಲ ನನಗೆ ನಮಸ್ಕಾರ ಮಾಡು ಅಂತ. ಬಾಸು ಸರ್, ಬಾಸು, ಅದಕ್ಕೆ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ, ನಮಸ್ಕಾರ ಬಾಸ್, ಎಲ್ಲ ನನ್ನ ಕರ್ಮ ಅಂತ ಹೇಳಿ ಪೂಜಾ ಅವ್ರ ಬಾಸ್ ಆಫೀಸ್ ಒಳಗೆ ಬರ್ತಾರೆ. ಆಫೀಸ್ ಒಳಗೆ ಬಂದ್ರೂ ಅವ್ರನ್ನ ಬಿಡಲ್ಲ. ಬರೀ ನಮಸ್ಕಾರ ಅಂತ ಹೇಳಿ ತಲೆಗೆ ಕೈ ಹಾಕ್ತಾಳೆ, ತಲೆ ಮಾಂಸ ಗಿರಾಕಿ. ಒಳ್ಳೆ ನಮಸ್ಕಾರ ಸವಾಸ ಆಯಿತು ಥೂ ಅನ್ನೋ ಅಷ್ಟರಲ್ಲಿ ಪೂಜಾ ಅಲ್ಲಿಗೂ ಬಂದು ನಮಸ್ಕಾರ ಮಾಡ್ತಾನೆ ಇರ್ತಾಳೆ. ಅಯ್ಯೋ ಏನೋ ಕೆಲಸ ಇತ್ತು, ಅದಕ್ಕೆ ಬಂದಿದ್ದು ನಾನು, ಫುಡ್ ಆರ್ಡ್ರ್ ಮಾಡು ಅಂತ ಹೇಳಿದ್ದೆಲ್ಲ, ಅದಕ್ಕೆ ನಾನು ಇಲ್ಲಿ ಇರಿಸೋಣ ಅಂತ ಬಂದಿದ್ದು, ಫುಡ್ ಬಂದಿದೆ ಅಂತ ಹೇಳಿದಾಗ ಫುಡ್ ಬಿಚ್ಚು ನೋಡಿದಾಗ, ಏನು ಫುಡ್ಡೇ ಇದು ಅಂತ ಕೇಳ್ತಾನೆ ಬಾಸು. ನಾನು ಯಾವ ಫುಡ್ ಹೇಳಿದ್ದೆ, ನೀನು ಯಾವ ಫುಡ್ ತರಿಸಿದೆಯೇ, ನೋಡಿ ಬಾಸು, ನಮ್ಮ ಬಾಸ್ ಯಾವಾಗೂ ಹೆಲ್ದಿಯಾಗಿರಬೇಕು, ಈ ಪಿಜ್ಜಾ ಬರ್ಗರ್ ಎಲ್ಲ ತಿಂದು ಆರೋಗ್ಯ ಕೆಡಿಸ್ಕೋಬಾರ್ದು, ನನಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ ಅಂತೇಳಿ ಆಫೀಸಲ್ಲಿ ಬಂದು ಮತ್ತೆ ರೇಗಿಸ್ತಾ ಇರ್ತಾಳೆ. ಅದೇ ಏನು ಕೆಲಸ, ಫುಡ್ ಆರ್ಡ್ರ್ ಮಾಡು ಅಂತ ಹೇಳಿದ್ರಲ್ಲ, ಫುಡ್ ಬಂದಿದೆ, ಅದನ್ನೇ ಇಲ್ಲಿ ಇರಿಸೋಣ ಆಫೀಸಲ್ಲಿ ಅಂತೇಳಿ ಬಂದಿದ್ದು. ಫುಡ್ ನೋಡಿಬಿಟ್ಟು ಏನು ಫುಡ್ಡೇ ಇದು, ಫುಡ್ಡು ಅಂತಾಳೆ. ಹೆಲ್ದಿ ಫುಡ್ ಬಾಸು ಅಂತಾಳೆ. ನಾ ಏನು ಹೇಳಿದ್ದೆ, ನೀನು ಆರ್ಡ್ರ್ ಮಾಡಿರೋದು ಏನು ಅಂತೇಳಿ ಬಾಸ್ ಹೇಳಿದಾಗ, ನೀವು ಪಿಜ್ಜಾ ಬರ್ಗರು ಅದನ್ನೆಲ್ಲ ತಿಂದು ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳಿ ಪೂಜಾ ಹೇಳ್ತಾಳೆ. ಏನು ಗೊತ್ತಾ ಮಚ್ಚ, ನೀ ಚೆನ್ನಾಗಿ ತಿನ್ನೋದು, ದಪ್ಪ ಆಗೋದು, ಈ ಡೋರ್ ಇಡಿಸ್ದೆ ಒಡೆದು ಬೇರೆ ಡೋರ್ ಇಡೋದು, ಇದೆಲ್ಲ ನನಗಿಷ್ಟ ಇಲ್ಲ, ಅದಕ್ಕೆ ಮಚ್ಚ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಮಚ್ಚ ನೀನು ಅಂತ ಹೇಳಿ ಪೂಜಾ ಹೇಳ್ತಾಳೆ. ಇದನ್ನೇ ತಿನ್ನು ಅಂತ ಹೇಳ್ಬಿಟ್ಟು ಆಫೀಸಿಂದ ಹೋಗ್ತಾಳೆ. ಅಷ್ಟರಲ್ಲಿ ಇಲ್ಲಿ ಮನೇಲಿ ಆರ್ಡ್ರ್ ತೊಗೊಂಡಿರ್ತಾಳೆ, ಅಡುಗೆನೂ ರೆಡಿ ಮಾಡ್ತಿರ್ತಾಳೆ. ಸುಂದರಕ್ಕನಿಗೆ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತಾಳೆ. ಅಷ್ಟರಲ್ಲಿ ಊಟ ತೊಗೊಂಡು ಬಂದು, ನಿಮ್ಮ ಡೆಲಿವರಿ ಚಾರ್ಜು ಕೂಡ ಅಲ್ಲೇ ಕೊಡ್ತಾರೆ ಅಂತೇಳಿ ಆ ಹುಡುಗನ ಕೈಲಿ ಊಟ ಕೊಟ್ಟು ಕಳಿಸ್ತಾಳೆ ಭಾಗ್ಯ. ಅಷ್ಟರಲ್ಲಿ ಕಸ್ಟಮರ್ ಫೋನ್ ಮಾಡಿ ಹೇಳ್ತಾಳೆ, ಸರ್ ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಊಟ ಬರುತ್ತೆ ಅಂತ ಹೇಳಿ.
ಸರ್ ಅದೇ ಡೆಲಿವರಿ ಬಾಯ್ಗೆ ಫೀಸ್ ಕೊಡಬೇಕಲ್ಲ ಅದನ್ನು ನೀವು ತಲೆ ಕೆಡಿಸ್ಕೋಬೇಡಿ ಮೇಡಮ್ ಕೊಡ್ತೀನಿ ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸುಂದ್ರಾಕ ಹೇಳ್ತಾಳೆ, ಭಾಗ್ಯ ಎಲ್ಲ ಕೆಲಸ ಮುಗೀತು ಇನ್ಮೇಲೆ ರೆಸ್ಟು ಅಂತ ಹೇಳಿ. ಸುಂದ್ರಾಕ ಇನ್ನೊಂದು ಆರ್ಡ್ರ್ ಇದೆ, ಊಟ ರೆಡಿ ಮಾಡಬೇಕು ಬಾ ಅಂದಾಗ, ಹೌದಾ ಸರಿ ಬಾಗ್ಲಾಕ್ಬಿಟ್ಟು ಬರ್ತೀನಿ ಇರು ಅಂತೇಳಿ ಬಾಗ್ಲಾಕ್ಬಿಟ್ಟು ಬರ್ತಿರುವಾಗ ಬೆಲ್ ಮಾಡ್ತಾರೆ. ಧರ್ಮಣ್ಣ ನಮ್ಮ ಅದಕ್ಕೆ ಇಷ್ಟು ಬೇಗ ಬಂದುಬಿಟ್ರಾ ಅಂತ ಹೇಳಿ ಬಾಗಿಲು ತೆಗಿವಾಗ ಇಲ್ಲಿ ಫುಡ್ ಆಫೀಸರವ್ರು ಬಂದಿದ್ದಾರೆ ಚೆಕ್ ಮಾಡೋದಕ್ಕೆ. ಭಾಗ್ಯ ಅವ್ರ ಮನೆ ಇದೇನಾ? ಹೌದು ಇದೆ ಅಂತ ಹೇಳ್ತಿದ್ದಂಗೆ ಒಳಗೆ ನುಗ್ಗಿಬಿಡ್ತಾರೆ. ಅಯ್ಯೋ ಸಾರ್ ಎಲ್ಲಿಗೆ ಹೋಗ್ತಿದ್ದೀರಾ? ಅಯ್ಯೋ ಹೇಳ್ಬಿಟ್ಟೋಗಿ ಯಾರು ನೀವು ಅಂತ ಕೇಳ್ತಾ ಇದ್ರು ಸುಂದ್ರಕ್ಕ ಒಳಗೆ ನುಗ್ಗೇ ಬಿಡ್ತಾರೆ. ಅಡುಗೆ ಮನೆಗೆ ಹೋಗಿ ಭಾಗ್ಯನ ಮಾತಾಡಿಸ್ತಾರೆ. ಭಾಗ್ಯ ಅಂದರೆ ಯಾರಮ್ಮ ಇಲ್ಲಿ ಅಂತ. ಹೌದು ನಾನೇ ಅಂತ ಹೇಳ್ತಾರೆ. ನೀವು ಸರ್ ಅಂತಾರೆ ಭಾಗ್ಯ. ನಾವು ಫುಡ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ಚೆಕ್ ಮಾಡೋದಕ್ಕೆ ಅಂತಾರೆ. ಎಲ್ಲಿ ನಿಮ್ಮ ಲೈಸೆನ್ಸ್ ತೋರಿಸಿ ಅಂದಾಗ, ಲೈಸೆನ್ಸಾ? ಏನು ಲೈಸೆನ್ಸ್ ಸಾರ್ ಅಂತಾಳೆ ಭಾಗ್ಯ. ಲೈಸೆನ್ಸ್ ಇಲ್ಲದೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾ ನಿಮಗೆ ಅಂತ ಹೇಳಿ ಗದರಿಸಿ ಹೇಳ್ತಿದ್ದಾರೆ. ಏನು ನೋಡ್ತಾ ಇದ್ದೀರಾ, ಸೀಸ್ ಮಾಡಿರಿ ಎಲ್ಲ ಅಂತೇಳಿ ಜೊತೇಲಿ ಬಂದವ್ರಿಗೆ ಹೇಳುವಾಗ ಆಫೀಸರವರು, ಅಯ್ಯೋ ಸರ್ ಒಂದು ನಿಮಿಷ ಇರಿ ಅಂತಾಳೆ ಭಾಗ್ಯ. ಇನ್ನು ಮುಂದೆ ವ್ಯಾಪಾರಕ್ಕಂತ ಹೇಳಿ ಒಂದು ಅಗಳ ಅನ್ನನೂ ಕೂಡ ಬೇಯಿಸಂಗಿಲ್ಲ ಅಂತ ಹೇಳ್ತಾರೆ. ಈ ಊಟನೆಲ್ಲ ಸೀಸ್ ಮಾಡ್ತಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಎಲ್ಲ ಟಿಫನಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ, ಸರಿ ಸರ್ ಆಯಿತು ಇದನ್ನು ತೊಗೊಂಡೋಗಿ ಚೆಕ್ ಮಾಡಿ, ನಾನು ಲೈಸೆನ್ಸ್ ಮಾಡಿಸ್ತೀನಿ ಹೇಗೆ ಮಾಡೋದು ಅಂತೇಳಿ ಅವ್ರ ಹತ್ರನೇ ಕೇಳ್ತಾ ಇದ್ರು ಅವರು ಅದಕ್ಕೆ ಆನ್ಸರ್ ಮಾಡಲ್ಲ. ಇಲ್ಲೇ ಹಾಸ್ಪಿಟ್ಲಲ್ಲಿ ತಾಂಡವ್ರ ತಾಯಿ ತಾಂಡವನಿಗೆ ರೇಗಿಸ್ತಾ ಇದ್ದಾರೆ. ನೀನು ನನಗೆ ಮೊದಲೇ ಹುಷಾರಿಲ್ಲ, ನನ್ನ ಸುಮ್ಮನೆ ರೇಗಿಸ್ಬೇಡ ಅಂತೇಳಿ ತಾಂಡವ ತಾಯಿಗೆ ಹೇಳ್ತಿದ್ದಾನೆ. ಏನು ಮಾಡ್ತೀಯಾ ಅಂತ. ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಅಂತ ಅವ್ರ ಅಮ್ಮ ಹೇಳ್ತಿದ್ದಾರೆ. ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ಏನು ಮಾಡ್ತೀಯ ಅಂತ ಹೇಳಪ್ಪ. ನಿನಗೆ ಮನೆ ಊಟ ಬಿಟ್ಟು ಬೇರೆ ಹೊರಗಡೆ ಊಟ ಯಾವುದೂ ಹಿಡಿಸ್ತಾ ಇದ್ದಿಲ್ಲ, ಯಾವ ಹೋಟ್ಲಲ್ಲೈತೆ ಮನೆ ಊಟ ಅಂತೇಳಿ ಅವ್ರ ಅಪ್ಪ ಕೇಳ್ತಾರೆ. ಹಲೋ ಎಕ್ಸ್ಕ್ಯೂಸ್ ಮೀ, ಆ ಥರ ಎಲ್ಲ ಆಗೋದಕ್ಕೆ ನಾನು ಬಿಡಲ್ಲ, ನಾನು ಅವ್ನ ಹೆಂಡ್ತಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಶ್ರೇಷ್ಠ ತುಂಬ ಚೆನ್ನಾಗಿ ನೋಡ್ಕೊತಾ ಇದೆಯಾ